ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ರದ್ದು ನಾಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನಂದು ನಾಷ್ಟ ಆಯಿತು. ಇನ್ನು ಫ್ರೆಂಡ್ಸ್, ಇವತ್ತು ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಆಮೇಲೆ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಫ್ರೆಂಡ್ಸ್ ನೋಡಿ, ಇವತ್ತು 2ನೇ ತಾರೀಕು. ಇನ್ನು ಫಿಲಮ್ ಆಕ್ಟ್ರಸಲ್ಲಿ ಯಾರಾದರೂ ಸತ್ತರೆ, ಯಾರಾದರೂ ಇದು ಮಾಡಿದ್ರೆ ಫ್ರೆಂಡ್ಸ್ ಯಾರಿಗೆ ಗೊತ್ತಾಗಲ್ಲ ಹೇಳಿ? ಎಲ್ರಿಗೂ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ಅದರಲ್ಲೂ ಇವತ್ತು ತಮ್ಮನಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಇವತ್ತು ಯಾವ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ನೀವೆಲ್ಲರೂ ನನಗೆ ನನ್ನ ವಿಡಿಯೋನ ನೋಡಿರೋದ್ರಿಂದ ನನಗೆ 8,02,000 ಫಾಲೋವರ್ಸ್ ಆಗೋದ್ರು. 8,02,000 ಕುಟುಂಬ ಬಂದಿದೆ ನನಗೆ. ಫ್ರೆಂಡ್ಸ್, ಫಾಲೋವರ್ಸ್ ನೋಡಿದ್ದಾರೆ ನನ್ನ ವೀಡಿಯೋನ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ಇವತ್ತು ನಂದು ನಾಷ್ಟ ಮಸಾಲೆ ರೊಟ್ಟಿ. ಆಲ್ರೆಡಿ 9 ಗಂಟೆಗೆ ನಂದು ನಾಷ್ಟ ಆಗೋಯಿತು. ನಂದು ಬಂದು ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದ್ದರೆ ನಾನು 12:30 12:40ಗೆಲ್ಲ ಬಿಟ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ಕು ಯಾವ ಥರ ಇರುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್, ಬನ್ನಿ, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ಯೂಟ್ಯೂಬಲ್ಲಿ ಈ ವಿಡಿಯೋನ ಎಷ್ಟೊಂದು ಜನ ಹಾಕಿರ್ತಾರೆ, ನೀವು ಎಲ್ಲರೂ ನೋಡಿರ್ತೀರಿ. ಇನ್ನು ಫ್ರೆಂಡ್ಸ್, ನಾನು ಇವತ್ತು ತಲೆಗೆ ಸ್ನಾನ ಮಾಡಿದ್ಮೇಲೆ ಅದಕ್ಕೆ ಏರನ್ನು ಹಂಗೆ ಬಿಟ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಇವತ್ತು ನಾನು ಸ್ವಲ್ಪ ಏರ್ ಕಲರ್ ಹಾಕಬೇಕಿತ್ತು, ಹಾಕ್ಕೊಂಡಿದ್ದೆ. ಹಂಗಾಗಿ ಫ್ರೆಂಡ್ಸ್ ಆಚೆಲೆ ಯಾಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಯಾಕೋ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ನಾನು ಬೆಡ್ರೂಮಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ನಮ್ಮ ಓನರ್ ಮನೆ ನಾಯಿಗಳು ಬಗಳೋದು ಅಲ್ಲಿಗೆ ಕೇಳಿಸುತ್ತೆ, ಮುಂದೆ ಪ್ಯಾಸೇಜ್ಗೆ. ಇಲ್ಲಿ ಬೆಡ್ರೂಮಲ್ಲಾದರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ನನಗೆ. ಅದಕ್ಕೋಸ್ಕರ ನಾನು ಇಲ್ಲೇ ಒಳಗಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಮೈಕೇನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಮಾಮೂಲಿ ನಾರ್ಮಲ್ಲಾಗಿ ನಾನು ವೀಡಿಯೋ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಇಲ್ಲಿ ಬೆಡ್ರೂಮಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಆರಾಮಾಗಿ ನೋಡಿ, ಇದು ಟೇಬಲ್ಲು, ಲ್ಯಾಪ್ಟಾಪ್ ಟೇಬಲ್ಲು. ಹಂಗಾಗಿ ಇವತ್ತು ಸ್ಯಾಟರ್ಡೇ ಅಲ್ವಾ, ಇವರೇನು ವರ್ಕ್ ಮಾಡ್ತಾಯಿಲ್ವಲ್ಲ ನನ್ನ ಮಗಳು, ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತಾಯಿದ್ದೀನಿ. ಅವ್ರಿಗೆ ಸ್ಯಾಟರ್ಡೇ ಸಂಡೇ ರಜಾ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಎಲ್ಲ ನೀವು ತಮ್ನಲ್ಲೇ ನೋಡಿರ್ತೀರ. ತಮ್ನಲ್ಲಿ ನೋಡಿನೇ ಗೊತ್ತಿರುತ್ತೆ ಫ್ರೆಂಡ್ಸ್. ದೊಡ್ಡ ಮನೆ ಅಂದರೆ ಯಾರಿಗೆ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ. ದೊಡ್ಡ ಮನೆ ಅಂದರೆ ಫಿಲಮ್ ಇಂಡಸ್ಟ್ರಿನಲ್ಲಿ ದೊಡ್ಡ ಮನೆ ಅಂದ್ರೇ ನಮಗೆ ನೆನಪಿಗೆ ಬರೋದೆ ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರ ವಂಶದವರು. ಮತ್ತು ಅವರು ನೋಡಿದ್ದೀರಾ, ನಿನ್ನೆ ಅವರು ರಾಜ್ಕುಮಾರ್ ಅವರ ಅಕ್ಕ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆಲ್ಲ ಅತ್ತೆ. ಅವರು 94 ವರ್ಷ ಫ್ರೆಂಡ್ಸ್. ಇವಾಗ ನೋಡಿದ್ದೀರಾ, 50 ವರ್ಷ, 30 ವರ್ಷ, 25 ವರ್ಷ, ಗ್ರಹಚಾರ ಕೆಟ್ಟರೆ 15 ವರ್ಷ, ಈ ಥರ ಸಾವು ನೋಡಿದ್ದೀರಾ. ಯಾವಾಗ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾವು. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಚಿಕ್ಕ ವಯಸ್ಸಿಗೆ ಸತ್ತೋದ್ರೆ ಏನಂತಾರೆ, ಹಾರ್ಟ್ ಅಟ್ಯಾಕಾಗಿ ಸತ್ತೋದ್ರು ಅಂತಾರೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಇವಾಗ ನಡೀತಾ ಇರೋದೇ ಅದಲ್ವ ಫ್ರೆಂಡ್ಸ್. ಮಾತು ಎತ್ತಿದ್ರೆ ಸಾಕು ಹಾರ್ಟ್ ಅಟ್ಯಾಕ್ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗಿನ ಜನ್ರೇಷನ್ನೇ ಆ ರೀತಿ. ನೋಡಿ, 30 ವರ್ಷಕ್ಕೆ ಸತ್ತು ಹೋಗ್ತಾರೆ, 40 ವರ್ಷ. ಫ್ರೆಂಡ್ಸ್, ಗ್ಯಾರಂಟಿನೇ ಇಲ್ಲ ಅಂದ್ಕೊಳ್ಳಿ. ಈ ವಯಸ್ಸು ತನಕ ಬದುಕಿರ್ತೀವಿ, ಈ ವಯಸ್ಸಿಗೆ ನಾವು ಸತ್ತೋಯ್ತೀವಿ, ಅದೆಲ್ಲ ಗ್ಯಾರಂಟಿ ಇಲ್ಲ. ಯಾಕೆ ಹೇಳಿ, ಈಗ ಬರ್ತಾ ಇರೋದೇ ಹಂಗೆ. ಇವಾಗ ನೋಡಿ, ಅವರು ಪುನೀತ್ ರಾಜ್ಕುಮಾರ್ ಅತ್ತೆ 94 ವರ್ಷಕ್ಕೆ ನಿನ್ನೆ ಸತ್ತೋಗಿದ್ದಾರೆ ಗಾಜನೂರಲ್ಲಿ. ಅವ್ರ ಸ್ವಂತ ಊರು ಗಾಜನೂರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನೋಡಿ, ಅವ್ರಿಗೆ ಫ್ರೆಂಡ್ಸ್ ಅವ್ರಿಗೆ ಅವರು 3 ಜನ, ಪುನೀತ್ ರಾಜ್ಕುಮಾರು, ಶಿವರಾಜ್ಕುಮಾರು ಮತ್ತು ರಾಘವೇಂದ್ರ ರಾಜ್ಕುಮಾರ್, 5 ಜನ ಮೊಮ್ಮಕ್ಕಳು ಅಂದ್ಕೊಳ್ಳಿ. ಅವ್ರಿಗೆ ಹೆಣ್ಮಕ್ಳು 2 ಜನ, ಮತ್ತು ಪೂರ್ಣಿಮಾ ಮತ್ತು ಇನ್ನೊಬ್ಬರು. ಆದರೆ ಅವ್ರಿಗೆ ಜಾಸ್ತಿ ಇಷ್ಟ ಇದ್ದಿದ್ದೆ ಪುನೀತ್ ರಾಜ್ಕುಮಾರ್ ಮೇಲಂತೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ವಿಷಯ ನಾನಿಲ್ಲ, ಪುನೀತ್ ರಾಜ್ಕುಮಾರು ಈ ಕರ್ನಾಟಕದಲ್ಲಿ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್. ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಅವ್ರು ಸತ್ತೋದಾಗಲಿ ಫ್ರೆಂಡ್ಸ್. ನೋಡೋಕ್ಕೆ ಇಲ್ಲಿ ಹೋದರೆ ಫುಲ್ ಲೈನು ರಶ್ಶು ಆಗಲಿಲ್ಲ ಫ್ರೆಂಡ್ಸ್. ಮತ್ತೆ ರಿಟರ್ನ್ ಬಂದು ನಾನು ವೀಡಿಯೋ ಇದರಲ್ಲೇ ಟಿ ವಿಲೇ ನೋಡಿದ್ದು, ಅಷ್ಟೊಂದು ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ಆವಾಗ ನಾನು ಮಾನ್ಯತೆ ಟೆಕ್ ಪಾರ್ಕಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಈಗ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆವಾಗ ಫ್ರೆಂಡ್ಸ್ ನಮ್ಮನ್ನ ಮಧ್ಯಾಹ್ನಕ್ಕೆ ಕಳಿಸ್ಬಿಟ್ರು ನಮ್ಮ ಆಫೀಸಲ್ಲೆಲ್ಲ. ಇನ್ನು ಯಾಕೆ ಅಂದರೆ ಫ್ರೆಂಡ್ಸ್, ಶಿವರಾಜ್ಕುಮಾರ್ ಮನೆ ಇರೋದು ಅಲ್ಲೇ ಮಾನ್ಯತೆ ಟೆಕ್ ಪಾರ್ಕಲ್ಲಿ. ಇನ್ನೆಲ್ಲಿ ಕ್ರೌಡ್ ಆಗುತ್ತೋ ಅಂದ್ಬಿಟ್ಟು ನಮ್ಮ ಸರ್ಗಳೆಲ್ಲ ನಮ್ಮನ್ನು ಮಧ್ಯಾಹ್ನಕ್ಕೆ ಕಳಿಸ್ಬಿಟ್ರು ಅವತ್ತೊಂದು ದಿವಸ ನಮ್ಮನ್ನ. ಇನ್ನು ಫ್ರೆಂಡ್ಸ್ ನೋಡಿ, ಅವರು ಪುನೀತ್ ರಾಜ್ಕುಮಾರ್ ಸತ್ತೋಗಿರೋ ವಿಷಯನ ಅವ್ರಿಗೆ ಹೇಳೇ ಇರಲಿಲ್ಲವಂತೆ.
ಆಮೇಲೆ ನೋಡಿ ಅವರು ವೀಡಿಯೋ ನೋಡಿ ವಿಡಿಯೋದಲ್ಲಿ ಅಜ್ಜಿ ನಿಂದಿವಾಗ 50ನೇ ವರ್ಷದ ಬರ್ತಡೇ ಮಾಡ್ಕೋಬೇಕಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಒಂದು ಮನುಷ್ಯ ಈಗ ಅವ್ರೇನಾದರೂ ಅವಾಗ ವಿಷಯ ಹೇಳಿದರೆ ಅವ್ರು ಆವಾಗಲೇ ಸತ್ತೋಗ್ಬಿಡ್ತೀರ, ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಂತೆ. ಅದನ್ನು ಎಷ್ಟು ದಿವಸದಿಂದ ಮುಚ್ಚಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರ ಮೇಲೆ ಒಬ್ಬ ಮನುಷ್ಯನಿಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಬಂದಾಗ ಏನು ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು ಅದು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಸತ್ತಾಗ ಎಷ್ಟು ಜನ ಏನೇನು ಆಗೋದ್ರು ಅಂತ ಅದನ್ನೇನು ನಾವು ಬಿಡಿಸಿ ಹೇಳ್ಬೇಕಾ? ಇಡೀ ಕರ್ನಾಟಕನೇ ಅವ್ರಿಗೆ ಎಷ್ಟು ಪೂಜೆ, ಎಷ್ಟು ನಾವು ನಮ್ಮ ಮನೇಲಿ ಒಬ್ಬರು ಸತ್ರೂ ಅಷ್ಟೊಂದು ಪೂಜೆ ಮಾಡಲ್ಲ, ಅಷ್ಟೊಂದು ಎಡೆ ಮಾಡಿ ಅಷ್ಟು ಸಾವಿರಾರು ಜನ ಫ್ರೆಂಡ್ಸ್, ಲಕ್ಷಾಂತರ ಜನ ಅವರ ತಿಥಿ ಮಾಡಿ ಊಟಕ್ಕೆ ಹಾಕಿದ್ರು. ಅವರ ಪುಣ್ಯ ಸ್ಮರಣೆ 11 ದಿವಸದ್ದು, 1 ತಿಂಗಳದು ಫ್ರೆಂಡ್ಸ್ ಎಲ್ಲ ಇಡೀ ಒಂದು ಎಂಥ ಮಂತ್ರಿಗಳಿಗೂ ಆ ರೀತಿ ಮಾಡಲಿಲ್ಲ ಫ್ರೆಂಡ್ಸ್. ನೋಡಿ, ಅದೆಲ್ಲ ಮಾಡಿಸ್ಕೊಳ್ಳೋಕ್ಕೂ ಅದೆಲ್ಲ ಅವರ ಒಳ್ಳೆ ಗುಣ. ಅವರು ಏನು ಮಾಡಿದರು, ಯಾವ ಥರ ಇದ್ದರು, ಇದೆಲ್ಲ ಬರುತ್ತೆ. ಎಲ್ರಿಗೂ ಆ ಥರ ರೋಡಲ್ಲೆಲ್ಲ ಊಟ ಹಾಕಿ ರೋಡಲ್ಲೆಲ್ಲ ಪೂಜೆ ಯಾರು ಮಾಡಲ್ಲ ಫ್ರೆಂಡ್ಸ್. ನಾವು ಅನ್ಕೋಬೋದು ಎಲ್ರಿಗೂ ಮಾಡ್ತಾರೆ, ಅದೆಲ್ಲ ಭ್ರಮೆ. ಯಾಕೆ ಗೊತ್ತಾ? ನೋಡಿ, ಒಬ್ಬ ಮನುಷ್ಯ ಬದುಕಿದ್ದಾಗ ಒಂಥರ ಬದುಕಿದ್ರೂ ನಮ್ಮ ಊರ ಕಡೆ ಎಲ್ಲ ಗಾದೆ ಹೇಳ್ತಾರೆ, ಅವರ ಒಳ್ಳೆತನನ, ಅವರ ಯೋಗ್ಯತೆನ ಸತ್ತಾಗ ನೋಡಬೇಕಂತೆ. ಸತ್ತಾಗ ನೋಡಬೇಕು ಅಂದರೆ ಏನು ಅರ್ಥ ಗೊತ್ತಾ ಫ್ರೆಂಡ್ಸ್? ಇಷ್ಟೇ ತಿಳ್ಕೊಳ್ಳಿ, ನಾವು ಸತ್ತಾಗ ಎಷ್ಟು ಜನ ಸೇರಿರ್ತಾರೆ, ಅಲ್ಲಿಗೆ ಆ ಮನುಷ್ಯ ಎಷ್ಟು ಜನನ ಸಂಪಾದನೆ ಮಾಡಿರ್ತಾನೆ ಅಂತ ಅರ್ಥ. ಇನ್ನು ಫ್ರೆಂಡ್ಸ್, ಪುನೀತ್ ರಾಜ್ಕುಮಾರ್ದೇನು ಹೇಳ್ಬೇಕಾ ನಾವು ನಿಮಗೆ? ಯಪ್ಪ ದೇವರೇ. ಆದರೆ ಫ್ರೆಂಡ್ಸ್, ಎಷ್ಟು ಇನ್ನೂ ಜನ ಮರ್ತಿಲ್ಲ. ಮರೀದೇ ಇರೋ ವಸ್ತು ಅದು, ಮರೆಯದೇ ಇರೋ ಅಂಥ ಮಾಣಿಕ್ಯ ಅಂತಲೇ ಹೇಳ್ಬೋದು. ಅವ್ರ ಗುಣಕ್ಕೆ ಅವರು ನೋಡಿ, ಎಲ್ಲರೂ ಫಿಲಮ್ ಶೂಟಿಂಗ್ ಮಾಡ್ತಾರೆ, ಎಲ್ಲ ಫಿಲಮ್ ತೆಗಿತಾರೆ, ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಫಿಲಮ್ ತೆಗ್ದಿರೋರು ಸತ್ತೋಗಿದ್ದಾರೆ. ಆದರೆ ಅವರು ಇಷ್ಟು ಚಿಕ್ಕ ಏಜ್ಗೆ ಅಷ್ಟು ಜನನ ಸಂಪಾದನೆ ಮಾಡಿ ಅಷ್ಟು ಜನದ ಕೈಲಿ ಹೊಗಳಿಸ್ಕೊಂಡು ಫ್ರೆಂಡ್ಸ್, ಎಲ್ಲಿ ನೋಡ್ತೀರಾ ಅಲ್ಲಿ ಫೋಟೋ, ಎಲ್ಲಿ ನೋಡ್ತೀರಾ ಅಲ್ಲಿ ಪೂಜೆ, ಎಲ್ಲಿ ನೋಡ್ತೀರಾ ಅಲ್ಲಿ ಅವ್ರ ಪುಣ್ಯ ಸ್ಮರಣೆ ದಿನ ಊಟ. ಯಾವ ಫಿಲಮ್ ಆ್ಯಕ್ಟರ್ಸ್ಗೂ ಅಷ್ಟೊಂದು ಆಮೇಲೆ ಫ್ರೆಂಡ್ಸ್, ಅವ್ರನ್ನ ಇಷ್ಟಪಡದೇ ಇರೋಂಥ ವ್ಯಕ್ತಿನೇ ಇಲ್ಲ ಪುನೀತ್ ರಾಜ್ಕುಮಾರ್ ಸರ್ನ. ಅಂಥವ್ರನ್ನ ಅವ್ರ ಅಜ್ಜಿ ಅವ್ರ ಅತ್ತೆ ಇಷ್ಟಪಟ್ಟೈತೆ ಅನ್ನೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಇಡೀ ಕರ್ನಾಟಕನೇ ಅವ್ರನ್ನ ಅಷ್ಟೊಂದು ಇಷ್ಟಪಟ್ಟೈತೆ ಅಂದರೆ, ಹಂಗಾಗಿ ಅವ್ರಿಗೆ ಫ್ರೆಂಡ್ಸ್ ಹೇಳಿರಲಿಲ್ವಂತೆ ಇವರು. ಯಾವಾಗಲೂ ಪುನೀತ್ ರಾಜ್ಕುಮಾರ್ ತಿಂಗಳಿಗೆ ಒಂದು ಸಲ ಆದ್ರೂ ಹೋಗಿ ಆ ಅಜ್ಜಿನ ನೋಡ್ಕೊಂಡು ಬರೋರಂತೆ ಅವ್ರನ್ನ. ಅವರು ಈಗ ಫ್ರೆಂಡ್ಸ್ ನಿನ್ನೆ ಸತ್ತೋಗಿದ್ದಾರೆ. ನಿನ್ನೆ ಅಂದರೆ ಅವ್ರಿಗೆ ಸಾಯೋ ಟೈಮಲ್ಲಿ ವಿಷಯ ಹೇಳಿದ್ರೋ ಏನೋ, ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಹೇಳಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ರೆಂಡ್ಸ್, ಅವ್ರ ಮನಸ್ಸಲ್ಲಿ ಪುನೀತ್ ಸಾರು ಇನ್ನೂ ಬದುಕಿದ್ದಾರೆ ಅಂತ ಅಂದ್ಕೊಂಡೇ ಇದ್ರಂತೆ. ಎಲ್ಲರೂ ಅದೇ ಹೇಳ್ತಾ ಇರೋದು. ನೋಡಿ, ಈಗ ಅವ್ರಿಗೆ ಸತ್ತೋಗಿದ್ದಾರೆ ಅಂತೇಳಿ ಯಾಕೆ ಗೊತ್ತಾ? ಮೊದಲೇ ಏಜ್ ಆಗಿದೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ? ಅವರು ರಾಜ್ಕುಮಾರ್ ಸಾರು ಎಲ್ಲ ಶೂಟಿಂಗ್ ಹೋದಾಗ ಈ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವರೇ ಇಲ್ಲಿ ಅವ್ರ ಮನೇಲಿ ಇದ್ದಿದ್ದು, ರಾಜ್ಕುಮಾರ್ ಸಾರ್ ಮನೇಲಿ ಇದ್ದಿದ್ದು ಅವರೇ. ಅವರ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಇವರೆಲ್ಲ ಏನಾದರೂ ಶೂಟಿಂಗ್ ಹೋದರೆ ಇಡೀ ಅಷ್ಟು ಮಕ್ಕಳನ್ನೆಲ್ಲ ಸಾಕಿರೋದು ಅವರೇ, ಆ ಅಜ್ಜಿನೇ ಸಾಕಿರೋದು, ಅವ್ರ ಅತ್ತೆನೇ ಸಾಕಿರೋದು. ಹಂಗಾಗಿ ಫ್ರೆಂಡ್ಸ್, ಅವರು ಪುನೀತ್ ರಾಜ್ಕುಮಾರ್ ಕೊನೆ ಮಗು ಬೇರೆ, ಮತ್ತು ಅವ್ರ ಕಂಡ್ರೆ ಯಾರಿಗೆ ಪ್ರೀತಿ ವಿಶ್ವಾಸ ಇಲ್ಲ ಇಲ್ಲಿ. ಹಂಗಾಗಿ ಫ್ರೆಂಡ್ಸ್, ಅಷ್ಟೊಂದು ಪ್ರೀತಿ ಇಟ್ಕೊಂಡಿರಂತೆ. ಮತ್ತು ಅವರು ಸತ್ತಿರೋ ವಿಷಯನೂ ಹೇಳಿಲ್ವಂತೆ. ಈಗ ಅವರು ಇವತ್ತು 94 ವರ್ಷ. ಇವತ್ತು ಫ್ರೆಂಡ್ಸ್, ಅವ್ರದ್ದು ಗಾಜನೂರಲ್ಲಿ ಅವ್ರದ್ದು ಕಾರ್ಯ ಎಲ್ಲ ನಡೀತಾ ಇದೆ. ಗಾಜನೂರು ಅಂದರೆ ನಿಮಗೆ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸ್ವಂತ ಊರು ಗಾಜನೂರು. ಅಲ್ಲೇ ಎಲ್ಲ ಕಾರ್ಯನೂ ಮಾಡ್ತಾಯಿದ್ದಾರೆ. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ವ್ಯಕ್ತಿ ಮೇಲೆ ಒಂದು ಮನುಷ್ಯ ಎಷ್ಟೊಂದು ಪ್ರೀತಿ ಇಟ್ಕೊಂಡಾಗ ಅವ್ರ ಸಾವನ್ನ ಕಣ್ಣಿಂದ ನೋಡಿದಾಗ ಅವರು ಏಜ್ ಪರ್ಸನ್ನು, ಇನ್ನು ಆ ಅಜ್ಜಿಗೆ ಏನೇ ಆಗ್ಬಿಡುತ್ತಪ್ಪ ಅಂತ ಜನ ಸ್ವಲ್ಪ ಅವ್ರ ಮನೇಲೂ ಭಯಪಟ್ಟಿದ್ದಾರೆ. ಯಾಕೆಂದರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಾಗ ಅಕಸ್ಮಾತ್ ಅವ್ರ ಬಾಡಿನ ತೋರಿಸ್ದಾಗ ಆವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಏನಾದರೂ ಗಾಬರಿ ಮಾಡಿ ಇನ್ನು ಇವರು ಎಲ್ಲಿ ತೀರೋಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಅವರು ಫ್ರೆಂಡ್ಸ್ ತೋರಿಸಿಲ್ಲ ಅಂತ ಅನ್ಕೋತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಅಷ್ಟಕ್ಕೆ ಅವರು ತೋರಿಸಿರಲ್ಲ ಫ್ರೆಂಡ್ಸ್. ಯಾಕೆಂದರೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ಇದ್ದಾಗ ಅಜ್ಜಿಗೆ ನೋಡು, ಇಷ್ಟು ಚಿಕ್ಕ ವಯಸ್ಸಿಗೆ ಮಗ ಸತ್ತೋಗಿದ್ದಾನೆ, ಮೊಮ್ಮಗ ಅಂತ ಅಂದರೆ ಎಷ್ಟೊಂದು ಫೀಲ್ ಆಗುತ್ತೆ ಅಂತ ಏನಾದರೂ ತೋರಿಸಿಲ್ಲ ಅನ್ಕೋತೀನಿ ಫ್ರೆಂಡ್ಸ್. ಆ ವಿಷಯನ ಹೇಳಿರಲಿಲ್ವಂತೆ. ಇನ್ನು ಅವರಷ್ಟು ವರ್ಷ ನೀವೆಲ್ಲ ಬದುಕೋಕ್ಕಾಗಲ್ಲ ಬಿಡಿ. ಒಟ್ಟಿನಲ್ಲಿ ಫ್ರೆಂಡ್ಸ್, ಅವರು ರಾಜ್ಕುಮಾರ್ ಸರ್ ಮನೇಲಿ ಮಕ್ಕಳನ್ನೆಲ್ಲ ಚಿಕ್ಕದ್ರಿಂದ ಅವ್ರ ಕಷ್ಟ ಸುಖ ಎಲ್ಲನೂ ನೋಡ್ಕೊಂಡು ಅವ್ರನ್ನ ಸಾಕಿರೋದು ಅವರೇನೆ. ಯಾಕೆಂದರೆ ಇವರು ಶೂಟಿಂಗ್ ಹೋಗಾರಲ್ಲ ಆವಾಗ, ಮತ್ತು ಪಾರ್ವತಮ್ಮ ಅವರು ಮನೇಲಿದ್ದಾಗಲೂ ಅಷ್ಟೇ ಎಲ್ಲರೂ ನೋಡ್ಕೊಳ್ಳೋದು. ಅಜ್ಜಿ ಅಷ್ಟೊಂದು ಮಕ್ಕಳನ್ನೆಲ್ಲ ಅವ್ರು ಸಾಕಿರೋದ್ರಿಂದನೇ ಅವ್ರ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರೋದು. ಈಗ ಫ್ರೆಂಡ್ಸ್, ಅವರು ಎಲ್ಲರೂ ಹೋಗಿದ್ದಾರೆ. ಇವತ್ತು ನೋಡಿ, ಕೊನೆ ಎಷ್ಟು
ಎಷ್ಟು ಏಜ್ ಪರ್ಸನ್ನು ಅಜ್ಜಿ, ಎಷ್ಟೊಂದು ಏಜ್ ಆಗಿದೆ ನೋಡಿ, 94 ವರ್ಷ ಫ್ರೆಂಡ್ಸ್. ನೋಡಿ ವಿಡಿಯೋದಲ್ಲಿ ತೋರಿಸ್ತಾರೆ ಅವ್ರು ಮಾತಾಡೋದನ್ನ, ಮತ್ತು ಅಪ್ಪು ಸಾರ್ನ ಮುದ್ದಾಡೋದನ್ನ, ಆ ವಿಡಿಯೋಗಳೆಲ್ಲ ಇಟ್ಕೊಂಡಿದ್ದಾರೆ. ಅಪ್ಪು ಸಾರ್ನ ಮುದ್ದಾಡೋದು, ಅಪ್ಪು ಸಾರ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಮಾತಾಡ್ತಾ ಇರೋದು, ಅದನ್ನೆಲ್ಲ ತೋರಿಸಿದ್ದಾರೆ ಫ್ರೆಂಡ್ಸ್. ಅದೆಲ್ಲನೂ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ. ಯಾಕಪ್ಪ ದೇವರೇ ಈಗಲೇ ಕರ್ಕೊಬಿಟ್ಟೆ ಅವ್ರನ್ನ ಅಂತ. ನೋಡಿ ಅವರು ಪುನೀತ್ ರಾಜ್ಕುಮಾರ್ ಯಾರಿಗೂ ಬೇಡವಾದ ವಸ್ತುನೂ ಅಲ್ಲ. ಯಾವಾಗಾದರೂ ನೋಡಿ ಅವರು ಯಾರನ್ನಾದರೂ ಒಂದು ಹಗ್ ಮಾಡಬೇಕು ಅಂದರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ, ಎಷ್ಟು ಕೋಟಿ ಅಂದರೆ ಫ್ರೆಂಡ್ಸ್, ಅವ್ರದ್ದು ಲೆಕ್ಕ ಹಾಕೋಕ್ಕಾಗಲ್ವೇನೋ. ಇನ್ನು ಎಷ್ಟು ತಲೆಮಾರು ತಿಂದ್ರೂ ಅವ್ರ ಮನೆ ಆಸ್ತಿ ಮುಗಿಯಲ್ಲ, ಅಷ್ಟು ಬದುಕಿದ್ರು ಅವರು ಎಷ್ಟು ಸಿಂಪಲ್ಲಾಗಿ. ನೋಡಿ ಅವ್ರು ಯಾವಾಗಾದರೂ ನೋಡಿದ್ರೆ ಫ್ರೆಂಡ್ಸ್, ಅವ್ರ ಕೈಯಲ್ಲೊಂದು ಉಂಗುರ ಇಲ್ಲ ಕತ್ತಲ್ಲೊಂದು ಚೈನು ಫಿಲಮ್ಮಲ್ಲಿ ಹಾಕತ್ತಿದ್ರು ಅಷ್ಟೇ. ಇನ್ನು ಬೇರೆ ಟೈಮಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಒಂದು ವಾಚ್ ಆಗಲಿ, ಅಲ್ಲಿ ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಅಷ್ಟು ಸಿಂಪಲ್ ವ್ಯಕ್ತಿ. ಇನ್ಯಾರಾದರೂ ಆಗಿದ್ರೆ ಇದ್ದರೆ ಕೈಗೆ ಹಾಕಬೇಕು, ಕಾಲ್ಗೆ ಹಾಕಬೇಕು, ಕತ್ತಿಗೆ ಹಾಕಬೇಕು ಅಂತೆಲ್ಲ ಅನ್ಕೋತಿರ್ತೀವಿ ನಾವು. ಆದರೆ ಅವ್ರು ನೋಡಿ ಎಷ್ಟು ಸಿಂಪಲ್ಲು. ದೇವ್ರು ಅಷ್ಟೆಲ್ಲ ಕೋಟಿಗಟ್ಟಲೆ ಕೊಟ್ಟಿದ್ರು ಒಂದು ಪ್ರೀತಿ ವಿಶ್ವಾಸದಲ್ಲಾಗಲಿ ಅಷ್ಟೆಲ್ಲ ಇಲ್ಲ ಅಂದಿದ್ರು ಫ್ರೆಂಡ್ಸ್, ಇಷ್ಟೊಂದು ಜನ ಅವ್ರನ್ನ ಇಷ್ಟಪಡ್ತಾಯಿದ್ರ, ಇಷ್ಟೊಂದು ಜನ ಪ್ರೀತಿ ಮಾಡ್ತಾಯಿದ್ರ. ಆದರೆ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಎಲ್ರಿಗೂ ಅನ್ನದಾನ ಮಾಡಿರೋಷ್ಟ ನಾನು ಯಾರಿಗೂ ನೋಡಲಿಲ್ಲ ಫ್ರೆಂಡ್ಸ್. ಒಂದು ಮನೆಯವರು ಅಂದ್ಕೊಳ್ಳಿ ಎಲ್ಲ ನೋಡಿ ಫ್ರೆಂಡ್ಸ್, ಹಳ್ಳಿ ಮನೇಲೂ ಫೋಟೋ, ಹಳ್ಳಿ ಮನೇಲೂ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು. ಆಮೇಲೆ ಏನಾರು ಬರ್ತಡೇ ಗಿರ್ತಡೆಗೆ ಪುನೀತ್ ರಾಜ್ಕುಮಾರ್ ಫೋಟೋನೇ ಎಷ್ಟೋ ಜನಕ್ಕೆ ಗಿಫ್ಟ್ ಕೊಡೋದು. ಆದರೆ ಫ್ರೆಂಡ್ಸ್ ಏನು ಹೇಳ್ತೀನಿ ಅಂದರೆ, ಆ ವ್ಯಕ್ತಿಗೆ ದೇವರು ಇಷ್ಟು ಬೇಗ ಸಾವು ಕೊಡಬಾರ್ದಾಗಿತ್ತು ನನ್ನ ದೃಷ್ಟಿಲಿ. ನಾನು ಹೇಳೋದಾದರೆ ನನ್ನ ಮನಸ್ಸಲ್ಲಿ ಯಾಕೆ ಗೊತ್ತಾ, ಒಂದು ಒಳ್ಳೆಯ ಮನುಷ್ಯ ಬದುಕಿರಬೇಕು ಫ್ರೆಂಡ್ಸ್, 4 ಜನಕ್ಕೆ ಒಳ್ಳೆಯದು ಮಾಡೋರು ಬೇಗ ಸಾಯಬಾರ್ದು. ಯಾಕೆ ಗೊತ್ತಾ, ಅವರಿಂದ 4-6 ಜನದ ಕಷ್ಟ ಕಳೆಯುತ್ತೆ, ಅವರಿಂದ ಒಬ್ಬರು ಚೆನ್ನಾಗಿರ್ತಾರೆ ಅಂತ ಅಂದರೆ ದೇವರು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಅದು ದೇವ್ರ ಇಚ್ಛೆ, ನಮ್ಮ ಇಚ್ಛೆ ನಿಮ್ಮ ಇಚ್ಛೆ ಏನೈತೆ. ಇವಾಗ ಬಾ ಅಂದರೆ ನಾವು ಇವಾಗ ಹೋಯ್ತಾ ಇರಬೇಕು, ಅದು ನಿಮ್ಮ ಇಷ್ಟ ಥರ ಅಂತೂ ಅಲ್ಲ. ಒಂದೊಂದು ಸಲ ಮನ್ಸಿಗೆ ಹಂಗಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೆ ಇನ್ನೂ ಇರಬೇಕಿದೆ. ಈಗ ನೋಡಿ ನಾನು ಯಾವುದಾದ್ರೂ ಫಿಲಮ್ ಹಾಕಿರ್ತೀನ, ಫಿಲಮ್ ಹಾಕುವಾಗ ಎಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಏನಂತೀನಿ ಗೊತ್ತಾ, ಆ ಫಿಲಮ್ ಬರುವಾಗ ಅಯ್ಯಪ್ಪ ದೇವ್ರಿಗೂ ನೀನು ಇಷ್ಟ ಆಗ್ಬಿಟ್ಟೇನಪ್ಪ, ಅದಕ್ಕೆ ಆ ದೇವ್ರು ಕರ್ಕೊಂಡ್ಬಿಟ್ನೇನು, ಹೆಂಗಪ್ಪ ನಿನ್ನಂತನ್ನ ಮರ್ತಿದ್ದಾರೆ ಜನ ಅನ್ಕೋದು. ಆದರೆ ಮರೀಲೇಬೇಕು, ಅದೇ ನಿಜವಾದ ವಿಷಯ ಅಲ್ವ. ಈಗ ನಾವೇ ಸಾಯಲಿ ಯಾರೇ ಸಾಯಲಿ, ಆದರೆ ಇನ್ನೂ ಒಂದು ಇದೇ ಹೇಳಿದ್ದಾರೆ ನೋಡಿ, ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನಂಗೆ. ಅವರು ಜೊತೆಗಿಲ್ಲದೆ ಹೋದರೂ ಎಂದಿಗೂ ಜೀವಂತವಾಗಿ ಬದುಕ್ತಾ ಇದ್ದಾರೆ ಫ್ರೆಂಡ್ಸ್. ಹೇಳ್ತಾರೆ ನಾವು ಸತ್ತ ಮೇಲೆ ಇನ್ನೊಬ್ರು ಹೊಟ್ಟೆಲಿ ಹುಟ್ತಾರೆ ಅಂತ. ಇದಂತೂ ನಾನು ನಂಬಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಯಾರು ಕಂಡಿದ್ದೀವ ಫ್ರೆಂಡ್ಸ್, ನಾವು ಸತ್ತೋದ್ಮೇಲೆ ಮತ್ತೆ ಇನ್ನೊಂದು ಜನ್ಮ ಎತ್ತುತ್ತೀವಿ, ಇನ್ನೊಂದು ಜನ್ಮದಲ್ಲಿ ಹುಟ್ತೀವಿ ಅಂತ. ಇದನ್ನಂತೂ ನಾನು ನಂಬಲ್ಲ, ಯಾಕಂದರೆ ನಾವು ನೋಡೂ ಇಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಪುನೀತ್ ರಾಜ್ಕುಮಾರ್ ಥರನೇ ಜೂನಿಯರು ಈ ಥರ ಎಲ್ಲ ಇರ್ತಾರೆ ಅಂತ ತೋರಿಸ್ತಾರೆ. ಆದರೆ ಫ್ರೆಂಡ್ಸ್ ನೀವು ಏನಾದರೂ ಅಂದ್ಕೊಳ್ಳಿ, ನನಗೆ ಆ ಥರ ಅವ್ರ ಥರ ಯಾರೂ ಬರೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್. ಆ ಥರ ತೋರಿಸ್ಬೋದಷ್ಟೇ ಇರ್ಬೋದೇ ಹೊರ್ತು ಸೇಮ್ ಟು ಸೇಮು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಅವರು 94 ವರ್ಷ ಅವ್ರದ್ದೆಲ್ಲ ಇವತ್ತು ಗಾಜನೂರಲ್ಲೇ ಎಲ್ಲ ಕಾರ್ಯನೂ ಮಾಡ್ತಾಯಿದ್ದಾರೆ. ಇನ್ನು ಅಜ್ಜಿ ನೆನ್ನೆನೇ ಸತ್ತೋಗಿರೋದು, ಇನ್ನೇನು ಆಲ್ರೆಡಿ 94 ವರ್ಷ ಆಗಿತ್ತು, ವಯಸ್ಸು ಆಲ್ರೆಡಿ ಜಾಸ್ತಿ ಆಗಿದೆ. ಇನ್ನು ಎಷ್ಟು ದಿವಸ. ಆಮೇಲೆ ಒಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಸತ್ತಿರೋ ವಿಷಯನ ಅವರು ಹೇಳಿಲ್ವಂತೆ. ಒಟ್ಟಿನಲ್ಲಿ ಯಾವ ಕಡೆಯಿಂದಲಾರ ಗೊತ್ತಾಗೈತೋ ಗೊತ್ತಿಲ್ಲೋ, ನನಗಂತೂ ಅದು ಪೂರ್ತಿ ವಿಷಯ ಗೊತ್ತಿಲ್ಲ. ಪಾಪ ಹೇಳ್ದೇ ಇರೋದೇ ಒಳ್ಳೇದಾಯಿತು ಬಿಡಿ. ಯಾಕೆ ಗೊತ್ತಾ, ಪಾಪ ಅಜ್ಜಿಗೂ ಏಜ್ ಆಗಿತ್ತು. ಇನ್ನು ತಾನು ಸಾಕಿ ಬೆಳೆಸಿದ ಮೊಮ್ಮಗ ತನ್ನ ಮುಂದೆನೇ ಇಷ್ಟು ಚಿಕ್ಕ ಏಜ್ಗೆ ಸತ್ತೋದ ಅಂದಾಗ ಯಾರಿಗಾದ್ರೂ ತಡ್ಕೊಳಕ್ಕಾಗದಷ್ಟು ನೋವು ಹಾಗೇ ಆಗುತ್ತಲ್ಲ. ಇದೊಂದು ರೀತಿ ಒಳ್ಳೆಯದೇ ಆಗಿದೆ ಅವ್ರಿಗೆ ಹೇಳದೇ ಇರೋದು ಪಾಪ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಅವ್ರದ್ದು ಕಾರ್ಯ ಎಲ್ಲ ಗಾಜನೂರಲ್ಲಿ ನಡೀತಾ ಇದೆ. ಇನ್ನು ಅವರು ಶಿವರಾಜ್ಕುಮಾರು ಎಲ್ಲೋ ಬೇರೆ ಗೋವಾಕ್ಕೋ ಎಲ್ಲೋ ಬೇರೆ ಕಡೆ ಹೋಗಿದ್ರಂತೆ. ಮತ್ತೆ ಶಿವರಾಜ್ಕುಮಾರ್ ಸಾರು ರಿಟರ್ನ್ ಬಂದರು ವಾಪಸ್ಸು. ಯಾವುದೋ ದೇವಸ್ಥಾನ ಧರ್ಮಸ್ಥಳನೋ ಎಲ್ಲೋ ಹೋಗಿದ್ದಾರೆ ಅಂದರೆ ಫ್ರೆಂಡ್ಸ್, ಅದ್ರ ಬಗ್ಗೆ ನಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿಗೆ ಹೋಗಿದ್ರು ಈ ಥರ ಅವ್ರ ಅಜ್ಜಿ ತೀರೋಗಿರೋದು, ಅವ್ರ ಅತ್ತೆ ತೀರೋಗಿರೋದು ಗೊತ್ತಾಗಿ ಅವರು ರಿಟರ್ನ್ ಬಂದಿದ್ದಾರೆ. ಆದರೆ ಅಜ್ಜಿ ನೋಡಿ ಎಷ್ಟು ಲಕ್ಷಣ ಆಗೈತೆ ಫ್ರೆಂಡ್ಸ್. ನೋಡಿ ಎಷ್ಟೇ ಆಗಲಿ ಆ ಕಾಲದವರು ಎಷ್ಟು ಗಟ್ಟಿಗಿದ್ದಾರೆ ಮತ್ತು ಎಷ್ಟು ಲಕ್ಷಣ ಆಗೈತೆ ಅಜ್ಜಿ. ಹಂಗಾಗಿ ಪಾಪ ಏನೋ ಅವ್ರಿಗೊಂದು ಹೇಳಿದ್ರಾದ್ರೂ ಖುಷಿ ಆಗೋದೋ ಏನೋ, ಇಲ್ಲ ಕೊನೆ ಟೈಮಲ್ಲಿ ಹೇಳೋಕ್ಕೂ ಇವ್ರು ಯಾರು ಅಲ್ಲಿ ಇರಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದೊಂದು ವಿಷಯನೇ ನನಗೆ ಗೊತ್ತು. ಪುನೀತ್ ಸರ್ ಸತ್ತಿರೋ ವಿಷಯನ ಅವ್ರಿಗೆ ಹೇಳಿಲ್ವಂತೆ. ಅಯ್ಯೋ ಆ ದಿನ ನೆನೆಸ್ಕೊಂಡ್ರೆ ಫ್ರೆಂಡ್ಸ್ ಒಂದೊಂದ್ಸಲ ನಿಜವಾಗ್ಲೂ ನಮಗೆ ಸಂಕಟ ಆಗೋಗುತ್ತೆ. ಹೆಂಗೆ ನೋಡಿ ಜಾಗಿಂಗ್ ಹೋಗಿ ಮನೆಗೆ ಬರಲಿಲ್ಲ, ಮನೇಲಿ ಒಂದು ಕಪ್ ನೀರು ಕುಡಿಲಿಲ್ಲ ಪುಣ್ಯಾತ್ಮ, ಯಾವುದೂ ಇಲ್ಲ. ಇನ್ನು ಅವರಂತೂ ಅಶ್ವಿನಿ ಮೇಡಮ್ ಅಂತೂ ಪಾಪ ಅವರು ಎಷ್ಟು ಇಡೀ ಕರ್ನಾಟಕದ ಜನನೇ ಇಷ್ಟೊಂದು ದುಃಖ ಪಡ್ತಾವ್ರೆ ಅಂದರೆ
ಅವರು ಒಳಗಡೆ ಇನ್ನೆಷ್ಟು ನೋವು ತುಂಬ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಫ್ರೆಂಡ್ಸ್. ನಾವು ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಯಾಕೆ ಗೊತ್ತಾ, ಏನು ತಲೆ ಕೆಚ್ಕೊಂಡು ಬಡ್ಕೊಂಡ್ರೇ ಪ್ರೀತಿ ವಿಶ್ವಾಸ ಅಲ್ಲ ಫ್ರೆಂಡ್ಸ್. ಒಬ್ಬೊಬ್ರು ಏನು ಗೊತ್ತಾ, ಒಳಗಡೆ ಬಚ್ಚಿಟ್ಕೊಬಿಡ್ತಾರೆ. ಯಾಕೆ ಗೊತ್ತಾ, ಈಗ ಎಷ್ಟೇ ಇದು ಮಾಡಿದ್ರು ಹೊರಗಡೆ ಎಷ್ಟು ತೋರಿಸ್ಕೊಂಡ್ರು ಅದ್ರ ಒಳಗಡೆ ಇದ್ದೇ ಇರುತ್ತಲ್ವ ಮನಸ್ಸಲ್ಲಿ. ಅವರು ಎಷ್ಟು ಏನೋ ಫ್ರೆಂಡ್ಸ್, ಅವ್ರನ್ನ ಮರೆತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಮುಂದೆ ಸಾಗಲಿ ಜೀವನ ಅವ್ರದ್ದು ಅಂತ ನಾವು ಬೇಡ್ಕೊಳ್ಳೋಣ. ಈಗ ಪುನೀತ್ ಸಾರು 2 ಜನ ಹೆಣ್ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ ಅವ್ರು ನೋಡಿ. ಅವರು ಎಜುಕೇಷನ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಆಯಸ್ಸು ಕೊಡಲಿ ಆ ದೇವರು, ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಸರ್ ನೋಡಿ, ಅವರು ಎಷ್ಟು ಹೆಲ್ತ್ ಇಶ್ಯೂ ಇದ್ರೂ ಎಷ್ಟು ಆಕ್ಟಿವ್ ಆಗಿದ್ದಾರೆ. ಇನ್ನು ಈಗ ಶಿವರಾಜ್ಕುಮಾರ್ ಸರ್ಗೆ ಸ್ವಲ್ಪ ಹಾರ್ಟ್ದು ಇದು ಎಲ್ಲ ಆಪ್ರೇಷನ್ ಆಗಿದೆ. ಏನು ಫ್ರೆಂಡ್ಸ್, ಅವರು ಇದರಲ್ಲಿ ಒಬ್ಬರು ಆದಮೇಲೆ ಒಬ್ರಿಗೆ ಒಂಥರ ಪಾಪ ಅವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರೆಲ್ರಿಗೂ ಒಂದು ಚೂರು ಜಂಬ ಇಲ್ಲ. ಶಿವರಾಜ್ಕುಮಾರ್ ಸರ್ ಮನೆಗೆ ನಾವು ಬರ್ತಡೆಗೆ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿ ನಮಗೆಲ್ಲ ಕ್ಯಾಮ್ರಾ ಫೋಟೋ ಎಲ್ಲನೂ ಇಟ್ಕೊಟ್ಟಿದ್ದಾರೆ ಅವ್ರ ಬರ್ತಡೇಲಿ. ಚೆನ್ನಾಗಿರಲಿ ಫ್ರೆಂಡ್ಸ್. ಒಬ್ಬರು ಕೆಟ್ಟರೆ ನಮಗೇನು ಸಿಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇದ್ರ ಬಗ್ಗೆ ನನಗಿವತ್ತು ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.